ನಾವು ಇಲ್ಲಿ ನಡೆದಂಥ ನಡೆದಿರುವಂಥ ಜಲಕ್ರೀಡೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೀವಿ. ಇದರಲ್ಲಿ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಂತ ಒಂದು ಕ್ರೀಡೆ ಇದೆ, ಅದರಲ್ಲಿ ನಾವು ಭಾಗವಹಿಸಿದ್ದೀವಿ. ಹಾಗೂ ಡ್ರ್ಯಾಗನ್ ಬೋಟ್ ಅಂತ ಕ್ರೀಡೆ ಇದೆ. ಈ ಎರಡು ಸ್ಪೋರ್ಟಲ್ಲಿ ನಾವು ಭಾಗವಹಿಸಿದ್ದೀವಿ. ಹೇಗಿದೆ ತುಮಕೂರು ಅಮಾನಿಕೆರೆ ಈ ಥರ ಸ್ಪೋರ್ಟ್ಸ್ಗೆ? ತುಮಕೂರು ಬಗ್ಗೆ ತುಂಬ ಕೇಳಿದ್ದೀವಿ, ಕಲ್ಪತರುಗಳ ನಾಡು ಅಂತ ಕೇಳಿದ್ದೀವಿ. ಇಲ್ಲಿ ಬಂದು ನಾವು ನೋಡಿದ್ದೀವಿ ಎಷ್ಟು ಸುಂದರವಾಗಿದೆ ಅಂತ. ಕೆರೆ ತುಂಬ ಚೆನ್ನಾಗಿದೆ. ನಾವು ಬಂದಿರೋದು ಉಡುಪಿ ಕಡಲ ತೀರ, ಅದರಲ್ಲಿ ಅಲೆಗಳು, ನದಿ, ಸಮುದ್ರ ಜಾಸ್ತಿ ಇದೆ. ಕೆರೆ ನೋಡಿಬಿಟ್ಟು ಅದೊಂದು ಬೇರೆ ರೀತಿಯ ಅನುಭವ ನಮಗೆ. ಈ ಥರ ಒಂದು ವಿಹಾರ ಮಾಡುವಂಥ ಉಲ್ಲಾಸವಾದಂಥ ಒಂದು ಪ್ರಕೃತಿಯ ರಮಣೀಯ ಪ್ರದೇಶ ಅಂದರೆ ತುಮಕೂರು ನೋಡಿದಾಗ ತುಂಬ ಖುಷಿಯಾಯಿತು. ಇಲ್ಲಿ ಅಮಾನಿಕೆರೆ ಒಂದು ಅನ್ಸ್ಕೊಂಡಿರಲಿಲ್ಲ ತುಮಕೂರಲ್ಲಿ ಇಷ್ಟು ಸುಂದರವಾಗಿ ಒಂದು ಜಲಕ್ರೀಡೆ ಸ್ಪರ್ಧೆಯನ್ನು ಆಯೋಜಿಸ್ಬೋದು ಅಂತ. ಅದು ತುಮಕೂರು ಜಿಲ್ಲಾಡಳಿತ ಇರ್ಬೋದು, ಟೂಡಾ ಇರ್ಬೋದು, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ನಮ್ಗೆ ತುಂಬ ಖುಷಿಯ ವಿಚಾರ ಇದು, ಯಾಕಂದರೆ ನಾವು ಕ್ರೀಡೆಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಈ ನಗರ. ನಾನು ಉಡುಪಿಯಿಂದ ಬಂದದ್ದು. ನಾನು ಅವರ ಸ್ಟೂಡೆಂಟ್. ಮತ್ತು ನಾನು ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಮತ್ತು ಡ್ರ್ಯಾಗನ್ ಬೋಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತುಮಕೂರು ಒಳ್ಳೆ ಉಂಟು. ನನ್ನ ಎಕ್ಸ್ಪೆಕ್ಟೇಷನ್ಸಿಂದ ತುಂಬ ಒಳ್ಳೆ ಉಂಟು. ಆರ್ಗನೈಸೇಷನ್ ಎಲ್ಲ ತುಂಬ ಒಳ್ಳೆ ಕೊಟ್ಟಿದ್ದಾರೆ. ಮತ್ತು ಲೇಡೀಸ್ಗೆ ಫೆಸಿಲಿಟೀಸ್ ಎಲ್ಲ ಒಳ್ಳೆ ಉಂಟು. ಹಾಸ್ಟೆಲ್ ಆಗಲಿ, ಬಸ್ ಆಗಲಿ ಎಲ್ಲ ಅಷ್ಟೇ. ಖುಷಿ ಆಗ್ತಾ ಉಂಟು. ನಾನು ಮೈಸೂರು ಡಿಸ್ಟ್ರಿಕ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರ್ ಅಂತ ನಮ್ಮ ಅಡ್ವೆಂಚರ್ ಕ್ಲಬ್ ಏನಿದೆ. ಸೊ ನಾನಲ್ಲಿ 10 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಐ ಆಮ್ ಬೇಸಿಕಲಿ ಫ್ರಮ್ ಕಾಯಾಕಿಂಗ್ ಆ್ಯಂಡ್ ಕೆನೋಯಿಂಗ್ ಡಿಪಾರ್ಟ್ಮೆಂಟ್. ಮೀನ್ಸ್ ಕಾಯಾಕಿಂಗ್ ಆಡ್ತೀನಿ. ಇಲ್ಲಿ ಇವತ್ತು ಇದ್ದಿದ್ದು ನಮಗೆ ಡ್ರ್ಯಾಗನ್ ಬೋಟ್ ರೇಸ್ ಅಂತ ಹೇಳಿ. ಇದರಲ್ಲಿ 200 ಮೀಟರ್ಸ್, 500 ಮೀಟರ್ಸ್ 2 ಈವೆಂಟ್ಸ್ ಇದೆ. ಎರಡರಲ್ಲೂ ನಮ್ಮ ಟೀಮು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಹೋಪ್ ಇದೆ, ಫೈನಲ್ಸ್ ಕೂಡ ತಲುಪಿದ್ದೀವಿ. ಫೈನಲ್ಸ್ ಹೇಗಿರುತ್ತೆ ಅಂತ ತುಂಬ ಖುಷಿ ಆಗ್ತಿದೆ ಮತ್ತು ಕ್ಯೂರಿಯಸ್ ಆಗಿದೆ ಹೇಗಿದೆ ನೋಡಬೇಕು ಅಂತ ಹೇಳಿ. ಯಾಕಂದರೆ ಬೇರೆ ಟೀಮ್ ಕೂಡ ಅಷ್ಟೇ ಕಾಂಪಿಟೇಟಿವ್ ಇದೆ. ಸೊ ವಿ ಆರ್ ಪ್ರಿಪೇರಿಂಗ್ ಫಾರ್ ಇಟ್. ಆ್ಯಂಡ್ ತುಮಕೂರು ಬಗ್ಗೆ ಹೇಳಬೇಕು ಅಂದರೆ ತುಮಕೂರು ಸೂಪರ್ ಆಗಿದೆ ಅನ್ನಿಸ್ತು. ಯಾಕಂದರೆ ಇಲ್ಲಿ ಬಂದು 5 ಡೇಸ್ ಆಯಿತು. ಅವ್ರು ಮಾಡಿರೋ ಅಕೊಮಡೇಷನ್ ಇರ್ಬೋದು, ಫುಡ್ ಫೆಸಿಲಿಟೀಸ್ ಇರ್ಬೋದು, ಅಷ್ಟೇ ಅಲ್ಲ ನಮಗೆ ಎಕ್ವಿಪ್ಮೆಂಟು, ಇಲ್ಲಿ ಅರೇಂಜ್ಮೆಂಟ್ಸ್ ನೀವು ನೋಡ್ತಿರ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಅಮಾನಿ ಲೇಕ್ ಏನಿದೆ, ಇದು ತುಂಬ ಚೆನ್ನಾಗಿದೆ ವಾಟರ್ ಸ್ಪೋರ್ಟ್ಸ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಟ್ರ್ಯಾಕ್ ಅರೇಂಜ್ಮೆಂಟ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಈ ಡಿಪಾರ್ಟ್ಮೆಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಇದೇ ರೀತಿ ಒಳ್ಳೆ ಅತ್ತಿಟ್ಟು ನಿಮ್ಮ ಟೀಮಿಂದನೂ ಬರಲಿ, ಇದೇ ರೀತಿ ಮುಂದೆನೂ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತುಮಕೂರು ಮಸ್ತ್ ಇದೆ. ಇದು ಪಾರ್ಕ್ ದೊಡ್ಡುಂಟು, ಲೇಕು ಮಸ್ತ್ ಇದೆ. ನಮ್ದು ರಿವರ್ಗಿಂತ ತುಂಬ ಡಿಫ್ರೆಂಟ್ ಇದೆ. ಆದರೆ ಇದು ವಿಂಡಿಂದ ಇದು ವೇವ್ಸ್ ಆಗಿ ಬರುತ್ತಲ್ಲ, ಅದು ನಮ್ದು ರಿವರ್ ಹಾಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದಕ್ಕೆ ನಮ್ಗೆ ಚಲೋ ಆಗುತ್ತೆ ಮಾಡಲಿಕ್ಕೆ. ನೀವು ಯಾವ್ಯಾವ ಇವೆಂಟಲ್ಲಿ ಭಾಗಿಯಾಗಿದ್ರಿ? ನಾನು ಖಾಲಿ ಡ್ರ್ಯಾಗನ್ ಬೋಟ್, ಆದರೆ ನಮ್ಮ ಟೀಮ್ದಲ್ಲಿ ಕಯಾಕಿಂಗ್ ಮತ್ತು ಕೆನೋ ಪ್ಲೇಯರ್ಸ್ ಇದ್ದಾರೆ. ಹೇಗೆ ಅನ್ನಿಸ್ತು ಅಮಾನಿಕೆರೆನಲ್ಲಿ? ಅಮಾನಿಕೆರೆನಲ್ಲಿ ಇವತ್ತು ಇವೆಂಟ್ ನಡೀತಲ್ವಾ, ಹೇಗೆ ಅನ್ನಿಸ್ತು? ಚಲೋ ಆಗಿತ್ತು. ನಮಗೂ ಚಲೋ ಆಗಿತ್ತು. ಆದರೆ ನಾವು ಫೈನಲ್ಸ್ದಲ್ಲಿ ಆಗಲಿಲ್ಲ ಅಲ್ಲ. ಆಗಲಿಲ್ಲ. ಅದೇನು ನಮ್ಮ ಟೀಮ್ ಚಲೋ ಮಾಡಿತ್ತು. ನಾವು ಕಾರವಾರಿಂದ. ಸೊ ಇಲ್ಲಿ ನಮ್ಮ ಟೀಮಲ್ಲಿ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ಡ್ರ್ಯಾಗನ್ ಬೋಟ್ ಇವೆಂಟಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ. ಮತ್ತು ನಾನು ಕೆನೋಯಿಂಗ್ ಕಯಾಕಿಂಗು ಮಾಡ್ತೀನಿ. ಸೊ ಇವಾಗ ತುಮಕೂರಲ್ಲಿ ಸ್ಟೇಟ್ ಗೇಮ್ಸ್ ಆರ್ಗನೈಸ್ ಮಾಡಿದ್ದಾರೆ ಬೈ ದಿಸ್ IKC KAC. ಮತ್ತು ಇವಾಗ ಓವರಾಲ್ ಈ ಲೇಕ್ ತುಂಬ ಚೆನ್ನಾಗಿದೆ. ಲೈಕ್ 500 ಮೀಟರ್, 200 ಮೀಟರ್ ಇವಾಗ ಪಾರ್ಟಿಸಿಪೇಷನ್ ಮಾಡಿದ್ವಿ. ಮತ್ತು ಸ್ಪ್ರಿಂಟ್, ಮತ್ತು ಹಾಗೆ ಇವಾಗ ಅಪ್ಕಮಿಂಗ್ ನಾಳೆ ಕೆನೋ ಮತ್ತು ಕಯಾಕ್ ಸ್ಲಾಲಮ್ ಇವೆಂಟ್ ಇದೆ ಅಂತ. ಖುಷಿ ಆಯಿತು ಪಾರ್ಟಿಸಿಪೇಟ್. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ವಾಟರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇವನ್ ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಪಾರ್ಕು ಕ್ಲೀನಾಗಿದೆ. ಸೊ